ನಿಮ್ಮನ್ನು ಯಾರು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ ಅನ್ನುವಂತಹ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಮೇಲೆ ಯಾರ ಕಣ್ಣಿದೆ ಅಥವಾ ಯಾರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂತಹದನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನಿಮ್ಮನ್ನು ಯಾರು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ, ಯಾರ ಕಣ್ಣು ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ನೋಡೋಣ. ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಇರುವಂತಹವರು ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿ ಈಗ ಮುಂದೆ ಬಂದಿರುವಂತಹ ವ್ಯಕ್ತಿಯಾಗಿದ್ದಾರೆ ಅನ್ನುವಂತಹದ್ದು ನೋಡಲಿಕ್ಕೆ ತುಂಬಾ ಸುಂದರವಾಗಿ ಇರುವಂತಹವರು. ಹಾಗೆ ತುಂಬ ದಪ್ಪ ಇಲ್ಲ, ಅವರು ಮೀಡಿಯಮ್ ವೆಯ್ಟ್ ಕೂಡ ಇರುವಂತಹವರು. ಹಾಗೆ ನೋಡಲಿಕ್ಕೆ ತುಂಬ ಸುಂದರವಾಗಿ ಇರ್ತಾರೆ. ಹಾಗೆ ತುಂಬ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಅವರ ಮಾತಿನಲ್ಲಿ ಆಗಿರ್ಬೋದು ತುಂಬ ಸ್ಪೀಡಾಗಿ ಇರುವಂತಹವರು ಅನ್ನುವಂತಹದ್ದು. ತುಂಬ ಮಾತಿನಲ್ಲಿ ಕೂಡ ತುಂಬ ಉತ್ತಮ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹವರು. ಹಾಗೆ ಅದೇ ಮೊದಲು ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟ ಅನ್ನುವಂಥದ್ದನ್ನು ಅನುಭವಿಸಿದರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಈಗ ಅವರ ಜೀವನ ತುಂಬ ಯಶಸ್ಸಿನ ಹಾದಿಯಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನದಲ್ಲಿ ಬೇಕಾಗುವಂತಹ ಎಲ್ಲದನ್ನು ಅವರು ಒಂದು ರೀತಿ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈಗ ಅವರ ಜೀವನ ತುಂಬ ಉತ್ತಮ ರೀತಿಯಲ್ಲಿ ಇದೆ ಅನ್ನುವಂಥದ್ದು, ಉನ್ನತ ಮಟ್ಟದಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಅವರು ನಿಮ್ಮನ್ನು ಹೆಚ್ಚು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮಕ್ಕಿಂತಲೂ ಕೂಡ ಅವರು ತುಂಬ ಉತ್ತಮ ಸ್ಥಾನದಲ್ಲಿ ಇದ್ದಾರೆ ಅನ್ನುವಂಥದ್ದು. ಅಂದರೆ ಫೈನಾನ್ಷಿಯಲಿ ಆಗಿರ್ಬೋದು, ಅವರ ಜೀವನದಲ್ಲಿ ಯಾವುದೇ ರೀತಿಯಲ್ಲಾದರೂ ಅವರು ಒಂದು ಉತ್ತಮ ರೀತಿಯಲ್ಲಿ ಅವರ ಜೀವನ ನಿಮ್ಮಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಅವರ ಒಂದು ಫೈನಾನ್ಷಿಯಲ್ ಜೀವನ ಕೂಡ ತುಂಬಾ ಉತ್ತಮ ರೀತಿಯಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ನೀವು ಅವರನ್ನು ನೋಡಿರ್ತೀರಾ, ಆದರೆ ನಿಮಗೆ ಗೊತ್ತಿಲ್ಲ ಅವರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಒಂದು ರೀತಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ಎಲ್ಲವನ್ನು ಕೂಡ ಅವರು ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ವಿಚಾರಗಳನ್ನು ಎಲ್ಲವನ್ನ ಕೂಡ ಅವರು ಗಮನಿಸ್ತಾ ಇದ್ದಾರೆ, ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ. ಹಾಗೆ ತುಂಬ ಹತ್ತಿರದಿಂದ ನಿಮ್ಮ ವಿಚಾರಗಳನ್ನು ಎಲ್ಲವನ್ನ ಕೂಡ ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ವಿಚಾರಗಳನ್ನೆಲ್ಲ ತುಂಬ ಹತ್ತಿರದಿಂದ ನಿಮಗೆ ತುಂಬ ಪರಿಚಯ, ಕೆಲವರಿಗೆ ಇಲ್ಲಿ ಪರಿಚಯ ಇರುವಂತಹವರಾಗಿದ್ದಾರೆ, ಆದರೆ ಕೆಲವೊಬ್ಬರಿಗೆ ಇಲ್ಲಿ ಪರಿಚಯವೇ ಇಲ್ಲ ಅನ್ನುವಂಥವ್ರು. ನಿಮಗೆ ಕೆಲವೊಬ್ಬರು ಇಲ್ಲಿ ಅವರನ್ನು ನೋಡೇ ಇಲ್ಲ ನೀವು ಅನ್ನುವಂಥದ್ದು. ಅವರು ನಿಮ್ಮನ್ನು ಗಮನಿಸ್ತಿದ್ದಾರೆ ಅನ್ನುವಂತಹ ವಿಚಾರ ಕೂಡ ನಿಮಗೆ ಗೊತ್ತಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಆದರೆ ಕೆಲವೊಬ್ಬರಿಗೆ ಗೊತ್ತಿದೆ, ಗಮನಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ತುಂಬ ಕ್ಲಿಯರಾಗಿ ನಿಮಗೆ ಗೊತ್ತಿದೆ ಅನ್ನುವಂಥದ್ದು. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮನ್ನು ಮ್ಯಾರೇಜ್ ಮಾಡಿಕೊಳ್ಬೇಕು ಅನ್ನುವಂತಹ ಕನಸು ಕೂಡ ಇದೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಅದಕ್ಕೋಸ್ಕರ ಅವರು ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಪ್ರೀತಿ ತುಂಬಾ ಇದೆ, ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಕೂಡ ಕೆಲವೊಬ್ಬರು ಇಲ್ಲಿ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಅವರು ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಓಪನ್ ಆಗಿರುವಂತಹವರು ಇದ್ದೀರಾ, ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹವರು ಇದ್ದೀರಾ. ಆ ಕಾರಣದಿಂದ ಕೂಡ ನೀವು ಹೆಚ್ಚು ದೇವರ ಪೂಜೆಗಳನ್ನು ಮಾಡೋದಿರ್ಬೋದು, ಮೆಡಿಟೇಷನಲ್ಲಿ ಯಾವಾಗಲೂ ತೊಡಗಿಸ್ಕೊಳ್ಳುವಂತಹದ್ದಿರ್ಬೋದು. ನಿಮ್ಮ ವ್ಯಕ್ತಿತ್ವ ತುಂಬ ಉತ್ತಮ ರೀತಿಯಲ್ಲಿ ಅವರಿಗೆ ಉತ್ತಮ ರೀತಿಯಲ್ಲಿ ಕಾಣ್ತಾ ಇದೆ. ಆ ಕಾರಣದಿಂದ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ, ನಿಮ್ಮ ಮೇಲೆ ಹೆಚ್ಚು ಅವರಿಗೆ ಮನಸ್ಸಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಹೆಚ್ಚು ಹತ್ತಿರವಾಗಲಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಕೆಲವೊಮ್ಮೆ ನೀವು ಈ ವಿಚಾರಗಳನ್ನು ಗಮನಿಸಿರ್ತೀರಾ, ನಿಮಗೆ ಎಲ್ಲೋ ಒಂದು ರೀತಿ ಅವರು ನಿಮ್ಮನ್ನು ಮಾತಾಡಿಸೋದಾಗಿರ್ಬೋದು ಅಥವಾ ನಿಮ್ಮನ್ನು ಮೀಟ್ ಮಾಡುವಂತಹ ರೀತಿಯಾಗಿರ್ಬೋದು, ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನ್ ಕೆಲವೊಮ್ಮೆ ನಿಮಗೆ ತಿಳಿಸಿರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಯಾರು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ ಅವರಿಗೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನುವಂತಹದ್ದು. ನಿಮ್ಮ ವಿಚಾರಗಳನ್ನು ಹೆಚ್ಚಾಗಿ ಅವರು ಎಲ್ಲವನ್ನ ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಮೂಡಿರುತ್ತೆ ಆ ಪ್ರಶ್ನೆಗಳೆಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಕೆಲವೊಂದು ಸಲ ಅವರು ನಿಮ್ಮನ್ನು ನೋಡಿದಾಗ ತುಂಬ ನಾಚಿಕೆಯ ಸ್ವಭಾವ ಹಾಗೂ ಭಯ ಅನ್ನುವಂಥದ್ದು ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಹತ್ರ ಮಾತಾಡಲಿಕ್ಕಾಗಿರ್ಬೋದು, ನಿಮ್ಮ ಮೇಲಿರುವ ಪ್ರೀತಿಯನ್ನು ಹೇಳ್ಕೊಳ್ಳೋಕ್ಕೆ ಅವರಿಂದ ಆಗ್ತಾ ಇಲ್ಲ ಅನ್ನುವಂತಹದ್ದು ತಿಳಿತಾ ಇದೆ. ತುಂಬ ನಾಚಿಕೆಯ ಸ್ವಭಾವ ಅನ್ನುವಂತಹದ್ದಿದೆ. ಹಾಗೆ ಭಯ ಅನ್ನುವಂಥದ್ದು ನಿಮ್ಮ ಮೇಲಿನ ಪ್ರೀತಿಯಿಂದ ನಿಮ್ಮ ಹತ್ರ ಅವರ ವಿಚಾರಗಳನ್ನು, ಅವರ ಮನಸ್ಸಲ್ಲಿ ಇರುವಂತಹ ಆಸೆಗಳನ್ನು, ಕನಸುಗಳನ್ನು ನಿಮ್ಮೊಂದಿಗೆ ಹೇಳ್ಕೊಳ್ಳೋಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ಸಾರಿ ನಿಮಗೆ ನಿಮ್ಮೊಂದಿಗೆ ಮಾತುಗಳನ್ನು ಆಡಿರ್ತಾರೆ ಕೆಲವೊಬ್ಬರು. ಆದರೆ ಪ್ರೀತಿಯ ವಿಚಾರವನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಭಾಳಷ್ಟು ಅವರು ಕಷ್ಟಪಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ತುಂಬ ಸಲ ನೀವು ಪ್ರಯತ್ನ ಪಟ್ಟಿದ್ದಾರೆ ಇಂಡೈರೆಕ್ಟಾಗಿ ನಿಮ್ಮೊಂದಿಗೆ ಮಾತಾಡುವಾಗ, ನಿಮ್ಮ ಮುಂದೆ ಕಾಣಿಸ್ಕೊಳ್ಳುವಾಗೆಲ್ಲ ನಿಮಗೆ ತಿಳಿಯೋ ಹಾಗೆ ನಡ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಪ್ರೀತಿ ಇದೆ, ಆ ರೀತಿ ನಿಮಗೆ ತಿಳಿಲಿ ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಹತ್ರ ಡೈರೆಕ್ಟಾಗಿ ಇದುವರೆಗೂ ಆ ವಿಚಾರಗಳನ್ನು, ಅವರ ಮನಸ್ಸಿನ ಭಾವನೆಗಳನ್ನು ತುಂಬ ಹೇಳ್ಕೊಂಡಿಲ್ಲ ಅನ್ನುವಂಥದ್ದು. ಕೆಲವೊಂದು ವಿಚಾರಗಳನ್ನು ಕೆಲವೊಬ್ಬರಿಗೆ ಇಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಆದರೆ ಕೆಲವೊಬ್ಬರಿಗೆ ನಿಮ್ಮ ಮೇಲಿನ ಪ್ರೀತಿಯನ್ನು ಹೇಳ್ಕೊಳ್ಳದೆ ಎಲ್ಲೋ ಒಂದು ರೀತಿ ಭಯ ಅನ್ನುವಂತಹದ್ರಲ್ಲೇ ಅವರು ಇದ್ದಾರೆ. ಯಾವಾಗ ಶೇರ್ ಮಾಡ್ಕೋಬೇಕು ನಿಮ್ಮ ಮೇಲಿನ ಭಾವನೆಗಳನ್ನು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಅವರು ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ನಿಮ್ಮ ಮೇಲಿನ ಪ್ರೀತಿಯಲ್ಲಿ ಅವರ ಮೇಲೆ ಅವರಿಗೆ ಕಾನ್ಫಿಡೆಂಟ್ ಅನ್ನುವಂಥದ್ದು ತುಂಬಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಧೈರ್ಯವಂತರಾಗಿದ್ದಾರೆ. ಹಾಗೆ ನಿಮ್ಮ ಪ್ರೀತಿಗೋಸ್ಕರ ಪ್ರತಿ ಕ್ಷಣವೂ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಬಗ್ಗೆ ಯಾವಾಗಲೂ ಕೂಡ ಅವರು ಯೋಚನೆ ಮಾಡ್ತಾನೆ ಇರ್ತಾರೆ ಅನ್ನುವಂಥದ್ದು. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಿಮ್ಮ ಬಗ್ಗೆನೇ ಅವರು ಚಿಂತಿಸ್ತಾ ಇರ್ತಾರೆ. ನಿಮ್ಮನ್ನು ನೋಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ನೀವು ಜೊತೆಯಾಗಿ ಇರಬೇಕು ಅಂತ ಬಯಸುವಂತಹವರಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯೇ ಅವರಲ್ಲಿ ಇದೆ. ಯಾರು ಸಿಂಗಲ್ ಆಗಿದ್ದೀರಾ, ಮ್ಯಾರೇಜ್ಗೋಸ್ಕರ ಏನಾದರೂ ನೀವು ವೆಯ್ಟ್ ಮಾಡ್ತಾ ಇದ್ದರೆ, ಆ ರೀತಿಯ ಅವರಿಗೆ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹ ಉದ್ದೇಶವೇ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಹತ್ರ ಅವರ ಪ್ರೀತಿ, ಅವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕಾಗದೆ ಭಾಳಷ್ಟು ದುಃಖದಲ್ಲಿ ಕೂಡ ಇದ್ದಾರೆ, ಚಿಂತೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ನೆನಪು ಮಾಡಿಕೊಂಡಾಗೆಲ್ಲ ನಿಮ್ಮ ಮೇಲಿರುವ ಭಾವನೆಗಳು, ನಿಮ್ಮ ಮೇಲಿರುವ ಪ್ರೀತಿಯನ್ನು ಹಂಚ್ಕೊಳ್ಳೋಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಭಾಳಷ್ಟು ಅವರು ಯೋಚಿಸ್ತಾ ಇದ್ದಾರೆ ಯಾವಾಗಲೂ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಹೇಗೆ ಶೇರ್ ಮಾಡೋದು ನಿಮ್ಮ ಹತ್ರ ಅವರ ಮನದಾಳದ ಮಾತುಗಳನ್ನು ಅನ್ನುವಂತಹದ್ದನ್ನು ಭಾಳಷ್ಟು ಅವರು ಯೋಚಿಸ್ತಾನೆ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅವರು ಉತ್ತಮವಾದ ಅವರ ಜೀವನ ತುಂಬಾ ಯಶಸ್ಸಿನ ಕಡೆಯಲ್ಲೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಫೈನಾನ್ಷಿಯಲಿ ತುಂಬ ಫಿಟ್ ಆಗಿರುವಂತಹವರು ಆಗಿದ್ದಾರೆ ಅನ್ನುವಂತಹದ್ದು. ಯಾವುದೇ ರೀತಿಯ ತೊಂದರೆಗಳು ಅವರ ಜೀವನದಲ್ಲಿ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗಿಂತಲೂ ಕೂಡ ಉತ್ತಮವಾದ ಒಂದು ಹಣಕಾಸಿನಲ್ಲಿ ಉತ್ತಮವಾಗಿದ್ದಾರೆ. ನಿಮಗಿಂತಲೂ ಅವರು ಹೆಚ್ಚಿನ ಹಣಕಾಸನ್ನು ಹೊಂದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮ ರೀತಿಯಲ್ಲಿದೆ. ಆದರೆ ಅವರ ಜೀವನದಲ್ಲಿ ಪ್ರೀತಿಯ ಕೊರತೆ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿಗೋಸ್ಕರ ಅವರು ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಪ್ರೀತಿಯಿಂದ ಅವರ ಜೀವನ ಫುಲ್ಫಿಲ್ ಆಗುತ್ತೆ ಅನ್ನುವಂಥದ್ದು, ಅವರು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಬಯಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮೊಂದಿಗೆ ಭಾಳಷ್ಟು ಅವರ ಆಸೆ ಕನಸುಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೋಸ್ಕರ ಪ್ರತಿ ಕ್ಷಣವೂ ಅವರು ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನಿಮ್ಮನ್ನು ಸಂಗಾತಿಯಾಗಿ ಪಡಿಬೇಕು ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಯಶಸ್ಸು ಅನ್ನುವಂತಹದ್ದು ತುಂಬ ಉತ್ತಮ ರೀತಿಯಲ್ಲೇ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ತುಂಬ ಧೈರ್ಯವಂತರು ಕೂಡ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹವರಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ.
ಇದೆ. ನೀವು ಕೂಡ ಸ್ಪಿರಿಚುವಲಿ ಕೆಲವೊಬ್ಬರು ಇಲ್ಲಿ ತುಂಬ ಕನೆಕ್ಟೆಡ್ ಇದ್ದೀರಾ. ಹಾಗೆ ಅವರು ಕೂಡ ಉತ್ತಮ ರೀತಿಯ ಒಂದು ಸ್ಪಿರಿಚುವಲಿ ತುಂಬ ಗ್ರೋ ಆಗಿರುವಂತಹವರು ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಪ್ರತಿ ಕ್ಷಣವೂ ಕೂಡ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗೆ ನಿಮ್ಮೊಂದಿಗೆ ನೀವು ಅವರ ಜೊತೆಯಲ್ಲಿ ಇರಬೇಕು ಅನ್ನುವಂತಹದ್ದು ಅವರ ಮನದಾಳದ ಒಂದು ಅವರ ಕನಸಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ನಿಮಗೋಸ್ಕರನೇ ಪ್ರತಿ ಕ್ಷಣವೂ ಅವರು ಕಾಯ್ತಾ ಇದ್ದಾರೆ. ನೀವು ಅವರ ಜೊತೆಯಾಗಿ ಇರಬೇಕು ಅನ್ನುವಂತಹದ್ದೇ ಅವರ ಮನಸ್ಥಿತಿ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಒಂದು ರೀತಿ ಅವರಿಗೆ ಬ್ಯಾಕ್ ಬೋನ್ ಆಗ್ತೀರಾ ಅನ್ನುವಂಥದ್ದು ಅವರ ಜೀವನದಲ್ಲಿ ನೀವೇ ಒಂದು ಫಸ್ಟ್ ಪ್ಲೇಸನ್ನು ನಿಮಗೆ ಕೊಡುವಂಥವ್ರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಷ್ಟೊಂದು ಪ್ರೀತಿ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗೆ ಅವರ ಜೀವನದಲ್ಲಿ ಅವರ ಉದ್ಯೋಗ ಇರ್ಬೋದು, ಅವರು ಫೈನಾನ್ಷಿಯಲಿ ತುಂಬ ಫಿಟ್ ಆಗಿರುವಂತಹ ವ್ಯಕ್ತಿ, ಹಾಗೆ ನಿಮ್ಮನ್ನು ತುಂಬ ಪ್ರೀತಿಸುವಂತಹ ವ್ಯಕ್ತಿ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನೀವು ಗಮನಿಸಿದ್ದೀರಾ ಅನ್ನುವಂತಹದ್ದು, ಕೆಲವೊಬ್ಬರು ಇಲ್ಲಿ ದೂರದಿಂದ ನೀವು ಗಮನಿಸಿದ್ದೀರಾ ಅನ್ನುವಂಥದ್ದು, ಕೆಲವೊಬ್ಬರಿಗೆ ಇಲ್ಲಿ ಮಾತಾಡಿಲ್ಲ ಇನ್ನೂ ಅನ್ನುವಂಥದ್ದು ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಮಾತು ಕೂಡ ಆಡಿದ್ದೀರಾ, ಆದರೆ ನಿಮ್ಮ ಮುಂದೆ ಅವರು ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಾಗೋ ರೀತಿ ನಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಅದು ತುಂಬ ಹತ್ತಿರದಲ್ಲಿ ಕೂಡ ಇದ್ದಾರೆ ಅನ್ನುವಂಥದ್ದು, ತುಂಬ ಹತ್ತಿರದಿಂದ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನಿಮಗೆ ಕೂಡ ಅದು ತಿಳಿದಿದೆ, 100% ನಿಮಗೆ ಕೂಡ ಅದು ತಿಳಿದಿದೆ ಅನ್ನುವಂತಹದ್ದು ಇದೆ. ಅವರ ಕರಿಯರ್ ಜೀವನ ಬಹಳಷ್ಟು ಉತ್ತಮವಾಗಿದೆ. ಅವರ ಒಂದು ಫೈನಾನ್ಷಿಯಲಿ 100% ಅವರು ಫಿಟ್ ಆಗಿದ್ದಾರೆ. ಜೀವನಕ್ಕೆ ಯಾವುದೆಲ್ಲ ರೀತಿ ಉತ್ತಮವಾಗಿರುವಂತಹ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಫೈನಾನ್ಸನ್ನು ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಸಲ ನೀವಿಲ್ಲದೆ ಅವರ ಜೀವನ ಖಾಲಿ ಅನ್ನುವಂತಹ ಫೀಲ್ ಅವರಿಗೆ ಇದೆ ಅನ್ನುವಂಥದ್ದು. ಅವರ ಜೀವನದಲ್ಲಿ ಎಲ್ಲ ಯಶಸ್ಸುಗಳು ಇದ್ದರೂ ಕೂಡ ನೀವಿಲ್ಲದೆ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದಾರೆ ಅನ್ನುವಂಥದ್ದು, ನಿಮ್ಮ ಚಿಂತೆಯೇ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ಕೂಡ ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾ ಇರ್ತಾರೆ. ನಿಮ್ಮನ್ನು ಮೀಟ್ ಮಾಡಿದಾಗಿರ್ಬೋದು, ನಿಮ್ಮನ್ನು ನೋಡಿದಂಥ ಕ್ಷಣ ದಿನಗಳ ಬಗ್ಗೆ ಹೆಚ್ಚಾಗಿ ಅವರು ಯೋಚಿಸ್ತಾ ಇರ್ತಾರೆ. ಎಷ್ಟೇ ಕೆಲಸ ಕಾರ್ಯಗಳಲ್ಲಿ ಅವರು ಬ್ಯುಸಿಯಾಗಿದ್ದರೂ ಕೂಡ ನಿಮ್ಮ ನೆನಪು ಯಾವಾಗಲೂ ಅವರಿಗೆ ಕಾಡ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನೀವು ಜೊತೆಯಲ್ಲಿ ವರ್ಕ್ ಮಾಡುವಂತಹವರು ಕೂಡ ಆಗಿದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಹೆಚ್ಚಿನ ಜನಕ್ಕೆ ನೀವು ಯಾವಾಗಲೂ ಅವರನ್ನು ಮೀಟ್ ಮಾಡ್ತಾ ಇರ್ತೀರಾ, ಅಥವಾ ಎಲ್ಲೋ ಒಂದು ರೀತಿ ನೀವು ಪ್ರತಿದಿನವೂ ಕೆಲವೊಬ್ಬರು ಇಲ್ಲಿ ದೂರದಿಂದಲಾದರೂ ನೋಡ್ತಾ ಇರುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ತುಂಬ ಜ್ಞಾನವಂತರಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅವರು ತುಂಬ ಕಷ್ಟಪಟ್ಟು ಓದಿರುವಂತಹವರು, ಹಾಗೆ ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹವರು, ನಿಮ್ಮ ಸೋಲ್ಮೇಟ್, ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರೇ ಆಗಿದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮೇ ಆಗಿದ್ದಾರೆ ಅವರು ಅನ್ನುವಂತಹದ್ದು, ಅವರೇ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಅನ್ನುವಂತಹದ್ದು ಕೆಲವೊಬ್ಬರಿಗೆ ಇಲ್ಲಿ ತಿಳಿದಿದೆ ಈ ವಿಚಾರಗಳು ಅನ್ನುವಂತಹದ್ದು. ನೀವೇ ಅವರ ಜೀವನಕ್ಕೆ ಒಂದು ಬೆಳಕಿನ ಹಾಗೆ ಅನ್ನುವಂಥದ್ದು, ಸಪೋರ್ಟಿವ್ ಆಗಿ ಇರ್ತೀರಾ. ನೀವು ಜೊತೆಯಲ್ಲಿ ಇದ್ರೇ ಅವರಿಗೆ ಒಂದು ನೆಮ್ಮದಿ ಅನ್ನುವಂತಹದ್ದು, ಎಲ್ಲೋ ಒಂದು ರೀತಿ ಅವರ ಜೀವನದಲ್ಲಿ ತುಂಬ ಪ್ರೀತಿಯನ್ನು ಕಳ್ಕೊಂಡಿರುವಂತಹ ವ್ಯಕ್ತಿ ಅನ್ನುವಂಥದ್ದು, ನಿಮ್ಮಿಂದ ಅವರ ಜೀವನ, ಅವರ ಪ್ರೀತಿ ಅನ್ನುವಂಥದ್ದು ಅವರಿಗೆ ಫುಲ್ಫಿಲ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ದಿನಲೂ ನೀವು ದೂರದಿಂದ ಭೇಟಿ ಆಗ್ತೀರಾ ಅನ್ನುವಂಥದ್ದು, ನಿಮಗೆ ಈ ವಿಚಾರಗಳು ತಿಳಿದಿಲ್ಲ ಅನ್ನುವಂಥದ್ದು ಇದ್ದರೂ ಕೂಡ ದೂರದಿಂದಲಾದರೂ ನೀವು ಪ್ರತಿದಿನವೂ ನೋಡುವಂಥವ್ರು ಆಗಿದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಜೊತೆಯಲ್ಲೇ ಇರಬೇಕು ಅನ್ನುವಂತಹದ್ದನ್ನೇ ಅವರು ಬಯಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಯಾವಾಗಲೂ ಕೂಡ ನಿಮ್ಮ ನೆನಪೇ ಅವರಿಗೆ ಕಾಡ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ತುಂಬ ಗ್ರೌಂಡೆಡ್ ಆಗಿರುವಂಥವರು, ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿ ಅವರಾಗಿದ್ದಾರೆ. ಹಾಗೆ
ನಿಮ್ಮ ಜೊತೆ ಯಾವಾಗಲೂ ಸ್ನೇಹವನ್ನು ಬಯಸುವಂತಹವರಾಗಿದ್ದಾರೆ. ಬೇರೆಯವರಿಗಿಂತ ಹೆಚ್ಚಾಗಿ ನಿಮ್ಮ ಜೊತೆಯಲ್ಲಿ ಅವರು ಯಾವಾಗಲೂ ಇರಬೇಕು ಅನ್ನುವಂಥದ್ದು, ಸದಾ ನೀವು ಅವರ ಜೊತೆಯಲ್ಲೇ ಇರಬೇಕು ಅಂತ ಬಯಸುವಂತಹವರು ಆಗಿದ್ದಾರೆ ಅನ್ನುವಂಥದ್ದು ಹೆಚ್ಚಾಗಿ ಇಲ್ಲಿ ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಯೂನಿವರ್ಸ್ ಹತ್ರ ನೀವು ಸಿಗಲಿ ಅಂತ ಹೇಳಿಬಿಟ್ಟು ಪ್ರತಿದಿನವೂ ಪ್ರೇ ಮಾಡ್ತಾ ಇದ್ದಾರೆ, ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಆದಷ್ಟು ಬೇಗ ನೀವು ಸಿಗಬೇಕು ಅನ್ನುವಂತಹದ್ದು ಅವರ ಕನಸಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಫೈನಾನ್ಷಿಯಲಿ ತುಂಬ ಫಿಟ್ ಆಗಿರುವಂತಹ ವ್ಯಕ್ತಿಯಾಗಿದ್ದಾರೆ. ಹಾಗೆ ಕೆಲವೊಮ್ಮೆ ನೀವಿಲ್ಲ ಅನ್ನುವ ಒಂದು ಚಿಂತೆ ಅವರಲ್ಲಿ ಹೆಚ್ಚು ಕಾಡ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೋಸ್ಕರ ಎಷ್ಟೇ ಅವರ ಜೀವನದಲ್ಲಿ ಎಲ್ಲವೂ ಇದ್ದರೂ ಕೂಡ ನಿಮ್ಮ ಪ್ರೀತಿ ಇಲ್ಲ ಅನ್ನೋ ಕೊರಗು ಅವರಲ್ಲಿ ಹೆಚ್ಚು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಬರುವಿಕೆಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವಿಲ್ಲದ ಕಾರಣ ಅವರ ಜೀವನ ಎಲ್ಲೋ ಒಂದು ರೀತಿ ಖಾಲಿ ಅನ್ನಿಸ್ತಾ ಇರುತ್ತೆ ಅವರಿಗೆ ಅನ್ನುವಂಥದ್ದು. ಎಲ್ಲವೂ ಇದ್ದರೂ ಕೂಡ ಅವರ ಜೀವನದಲ್ಲಿ ಏನೂ ಇಲ್ಲ ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಆ ಒಂದು ದುಃಖ ಅನ್ನುವಂತಹದ್ದೇ ಅವರಿಗೆ ಯಾವಾಗಲೂ ಚಿಂತೆ ಅನ್ನುವಂಥದ್ದು ಕಾಡ್ತಾ ಇದೆ. ಹಾಗೆ ಎಲ್ಲೋ ಒಂದು ರೀತಿ ಆ ಕಾರಣದಿಂದ ಕೆಲವೊಂದು ಸಲ ಹಿಂದೆ ಉಳಿತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಫೈನಾನ್ಷಿಯಲಿ ಫಿಟ್ ಆಗಿರುವಂತಹ ವ್ಯಕ್ತಿಯೇ ನಿಮ್ಮನ್ನು ಹೆಚ್ಚು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ಕೂಡ ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ, ಆದರೆ ನಿಮಗೆ ಎಲ್ಲೋ ಒಂದು ರೀತಿ ತಿಳಿತಾ ಇಲ್ಲ. ನಿಮ್ಮ ಎಲ್ಲ ವಿಚಾರಗಳನ್ನು ಹೆಚ್ಚಾಗಿ ಅವರು ತುಂಬ ಹತ್ತಿರದಿಂದಲೇ ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಾವಾಗಲೂ ಅವರ ಜೊತೆಯಲ್ಲೇ ಇರಬೇಕು ಅನ್ನುವಂತಹ ಬಯಕೆಯನ್ನು ಹೊಂದಿರುವಂಥವರು, ಆ ಮನಸ್ಥಿತಿಯೇ ಅವರಲ್ಲಿ ಇರುವಂಥದ್ದಾಗಿದೆ. ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿ ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ. ತುಂಬ ಎತ್ತರದ ಮಟ್ಟದಲ್ಲಿ ಬೆಳೆದಿರುವಂತಹ ವ್ಯಕ್ತಿ ಅವರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸಮಾಜದಲ್ಲಿ ಉತ್ತಮವಾದ ಗೌರವವನ್ನು ಹೊಂದಿರುವಂತಹ ವ್ಯಕ್ತಿ, ಹಾಗೆ ಅವರ ಜೀವನದಲ್ಲಿ ತುಂಬ ಯಶಸ್ಸನ್ನು ಗಳಿಸಿರುವಂತಹ ವ್ಯಕ್ತಿಯಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನಿಮ್ಮ ಬರುವಿಕೆಗೋಸ್ಕರನೇ ಅವರು ಪ್ರತಿ ಕ್ಷಣವೂ ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗ ನಿಮ್ಮ ಮೇಲಿನ ಪ್ರೀತಿಯನ್ನು ಅವರು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಅದು ಬಹಳಷ್ಟು ಕಷ್ಟದ ವಿಚಾರ ಆಗಿದೆ ಅವರಿಗೆ. ಎಲ್ಲೋ ಒಂದು ರೀತಿ ಅದು ಸಾಧ್ಯವಾಗುತ್ತೋ ಇಲ್ವೋ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ. ಆದರೂ ಕೂಡ ಅವರು ಅವರ ಮನಸ್ಸಿನ ಮಾತುಗಳನ್ನು ನಿಮ್ಮ ಹತ್ರ ಆದಷ್ಟು ಬೇಗ ಹಂಚಿಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದಕ್ಕೋಸ್ಕರ ಆ ಕ್ಷಣಕ್ಕೋಸ್ಕರನೇ ಅವರು ಹೆಚ್ಚು ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ತುಂಬ ಪ್ರೀತಿಸುವಂತಹ ವ್ಯಕ್ತಿ, ಹಾಗೆ ನಿಮ್ಮನ್ನು ಯಾವಾಗಲೂ ಕೂಡ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬಯಸ್ತಾರೆ ಅನ್ನುವಂಥದ್ದು. ಯಾವುದೇ ರೀತಿ ಕಷ್ಟಗಳಿಲ್ಲದೆ ನಿಮ್ಮ ಜೀವನವನ್ನು ಯಾವಾಗಲೂ ಕೂಡ ಅವರು ಒಂದು ಸುಂದರವಾಗಿರಿಸ್ಕೊಳ್ಳಿಕ್ಕೆ ಬಯಸುವಂತಹ ವ್ಯಕ್ತಿ ಅವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ನೀವು ಅವರ ಜೊತೆಯಲ್ಲಿದ್ದರೆ ಅವರ ಜೀವನ ಕೂಡ ತುಂಬ ಕಲರ್ಫುಲ್ ಆಗಿರುತ್ತೆ ಅನ್ನುವಂತಹದ್ದು. ಯಾವುದೋ ಒಂದು ರೀತಿ ಅವರು ಯಾವಾಗಲೂ ಕೂಡ ಸಂತೋಷವಾಗಿರ್ತಾರೆ. ಎಲ್ಲ ವಿಚಾರಗಳಲ್ಲಿ ಕೂಡ ಅವರು ತುಂಬ ಸಂತೋಷವಾಗಿ ಇರಲಿಕ್ಕೆ ಬಯಸ್ತಾರೆ. ನೀವು ಇದ್ದರೆ ಅವರ ಜೀವನ ಪ್ರತಿ ಕ್ಷಣವೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಇರುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಆಗಿದ್ದಾರೆ ಅನ್ನುವಂತಹದ್ದು. ಹಾಗೆ
ಅವರ ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನು ಗಳಿಸಿದರೆ, ಹಾಗೆ ನಿಮ್ಮ ಜೀವನವನ್ನು ತುಂಬ ಕಲರ್ಫುಲ್ಲಾಗಿ ಇಟ್ಕೋಬೇಕು ಅಂತ ಬಯಸುವಂಥವರು, ಹಾಗೆ ನಿಮ್ಮ ಜೊತೆ ಮ್ಯಾರೇಜ್ ಆಗಬೇಕು, ಫ್ಯಾಮಿಲಿಯನ್ನು ಮಾಡ್ಕೋಬೇಕು ಅನ್ನುವಂತಹ ಆಸೆಯನ್ನು ಹೊಂದಿರುವಂತಹವರು ಆಗಿದ್ದಾರೆ ಅನ್ನುವಂತಹದ್ದು. ಯಾವಾಗಲೂ ಕೂಡ ನಿಮ್ಮನ್ನು ನೋಡ್ತಾ ಇರಬೇಕು ಅಂತ ಬಯಸುವಂಥವರು, ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಆ, ನಿಮ್ಮ ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನುವಂತಹದ್ದನ್ನು ಅವರು ಹೊಂದಿದ್ದಾರೆ ಅನ್ನುವಂಥದ್ದು. ಯಾವಾಗಲೂ ಕೂಡ ನಿಮ್ಮನ್ನು ನೋಡ್ತಾ ಇರಬೇಕು, ನಿಮ್ಮ ಜೊತೆಯಲ್ಲೇ ಇರಬೇಕು ಅನ್ನುವಂತಹದ್ದು, ನಿಮ್ಮ ಜೀವನವನ್ನು ಕೂಡ ಸುಂದರವಾಗಿಸಬೇಕು ಅಂತ ಬಯಸುವಂತಹ ವ್ಯಕ್ತಿ ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು. ತುಂಬ ಹತ್ತಿರದಿಂದಲೇ ಅವರು ಗಮನಿಸ್ತಾ ಇದ್ದಾರೆ. ಯಾವಾಗಲೂ ಕೂಡ ನೀವು ಎಷ್ಟೇ ದೂರ ಇದ್ದರೂ ಕೂಡ ನೀವು ಆದಷ್ಟು ಬೇಗ ಅವರಿಗೆ ಹತ್ತಿರವಾಗಬೇಕು ಅಂತ ಬಯಸುವಂತಹ ವ್ಯಕ್ತಿಯಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ತುಂಬಾ ಶಾಡೋ ವರ್ಕ್ ಅನ್ನುವಂತಹದ್ದು ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಪ್ರೀತಿ, ಕೆಲವೊಬ್ಬರು ಇಲ್ಲಿ ನಿಮ್ಮ ಹಾಗೆ ಕೂಡ ಅವರ ವ್ಯಕ್ತಿತ್ವವು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮನಸ್ಥಿತಿ ಹೇಗಿದೆ ಸೇಮ್ ಅದೇ ರೀತಿ ಅವರ ವ್ಯಕ್ತಿತ್ವವು ಕೂಡ ಹಾಗೆ ಇದೆ ಅನ್ನುವಂತಹದ್ದು. ಅಂದರೆ ನೀವು ಏನು ಇಷ್ಟಪಡ್ತೀರಾ, ಹೇಗೆ ಇರಲಿಕ್ಕೆ ಇಷ್ಟಪಡ್ತೀರಾ, ಒಂದು ರೀತಿ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮೇ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೂ ಕೂಡ ಅದೇ ರೀತಿ ಯಾವಾಗಲೂ ಅನಿಸ್ತಾ ಇರುತ್ತೆ. ನಿಮ್ಮನ್ನು ನೋಡಿದಾಗ ಎಲ್ಲ ಅವರ ಸೋಲ್ಮೇಟ್ ಅನ್ನುವಂತಹ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹ ಫೀಲ್ ಹೆಚ್ಚಾಗಿ ಅವರಿಗೆ ಕಾಡ್ತಾ ಇರುತ್ತೆ. ಆ ಕಾರಣದಿಂದ ನಿಮ್ಮನ್ನು ಹೆಚ್ಚು ಅವರು ಪ್ರೀತಿಸ್ತಾ ಇದ್ದಾರೆ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಅವರು ಯಾವಾಗಲೂ ನಿಮ್ಮನ್ನು ನೋಡಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಇಲ್ಲಿ ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಕನೆಕ್ಷನ್ನೇ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ನೇ ಹೆಚ್ಚಿದೆ ಅನ್ನುವಂಥದ್ದು ನಿಮಗೆ ಅವರಿಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೂ ಕೂಡ ಈ ಭಾವನೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು. ಆ ಕಾರಣದಿಂದ ಅವರು ಯಾವಾಗಲೂ ನಿಮ್ಮನ್ನು ನೋಡಿದಾಗ ಎಲ್ಲ ಕೂಡ ಅವರಿಗೆ ಆ ಒಂದು ಫೀಲ್ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ನಿಮ್ಮನ್ನು ಅವರು ಭೇಟಿ ಆಗಬೇಕು, ನೀವು ಜೊತೆಯಾಗಿ ಇರಬೇಕು ಯಾವಾಗಲೂ ಅನ್ನುವಂತಹ ಕನಸು ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗ ನೀವು ಅವರಿಗೆ ಹತ್ತಿರವಾಗಬೇಕು, ಜೊತೆಯಲ್ಲೇ ಇರಬೇಕು ಅನ್ನುವಂತಹದ್ದನ್ನು ಅವರು ಬಯಸ್ತಾ ಇರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವೇ ಅವರಿಗೆ ಸರಿಯಾದ ಒಂದು ಮ್ಯಾಚ್ ಅನ್ನುವಂತಹದ್ದು. ಅಂದರೆ ನೀವೇ ಅವರ ಟ್ವಿನ್ ಫ್ಲೇಮ್ ಅನ್ನುವಂತಹ ಮನಸ್ಥಿತಿಯಲ್ಲೇ ಅವರು ಇದ್ದಾರೆ ಅನ್ನುವಂತಹದ್ದು. ಅದಕ್ಕೋಸ್ಕರ ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ. ನೀವು ಎಲ್ಲೇ ಹೋದರೂ ಎಲ್ಲೇ ಬಂದರೂ ಕೂಡ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಅನ್ನುವಂಥದ್ದು. ನಿಮ್ಮ ಎಲ್ಲ ವಿಚಾರಗಳನ್ನು ಅವರು ತುಂಬ ಹತ್ತಿರದಿಂದ ಅವರು ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಪ್ರೀತಿ ಅನ್ನುವಂತಹದ್ದು ಇದೆ, ಇಂಡಿಪೆಂಡೆಂಟ್ ಆಗಿದ್ದಾರೆ. ಹಾಗೆ ಅವರಿಗೆ ತುಂಬ ಒಂಟಿ ಅನ್ನುವಂತಹ ಫೀಲ್ ಅವರಿಗೆ ಕಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಅವರಿಗೆ ಬೇಕಾದಂಥ ಪ್ರೀತಿಯನ್ನು ನೀವು ಫುಲ್ಫಿಲ್ ಮಾಡ್ತೀರಾ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಇದೆ. ಇಬ್ಬರು ಕೂಡ ತುಂಬ ಉತ್ತಮವಾದ ಮ್ಯಾಚ್ ಅನ್ನುವಂತಹದ್ದು ಕೂಡ ಅವ್ರಿಗೆ ಗೊತ್ತಿದೆ. ಅಂದರೆ ನಿಮ್ಮ ಪ್ರೀತಿ ಅನ್ನುವಂತಹದ್ದು, ಅವರು ಯಾವ ಪ್ರೀತಿಯನ್ನು ಬಯಸಿದಾರೋ ಅದೇ ಪ್ರೀತಿಯನ್ನು ನೀವು ಕೊಡ್ತೀರಾ ಅನ್ನುವಂತಹ ಉತ್ತಮವಾದ ನಂಬಿಕೆಯನ್ನು ನಿಮ್ಮ ಮೇಲೆ ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಹೆಚ್ಚಾಗಿ ನಿಮ್ಮನ್ನು ಗಮನಿಸ್ತಿದ್ದಾರೆ, ನಿಮ್ಮನ್ನು ಪ್ರೀತಿಸ್ತಾನೂ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಹೆಚ್ಚಾಗಿ ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ಮತ್ತು ಅವರ ಮನಸ್ಥಿತಿ ಹೆಚ್ಚಾಗಿ ಒಂದೇ ರೀತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಅವರು ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು. ಆದಷ್ಟು ಬೇಗ ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ದೂರ ಇದ್ದೀರಾ ಅನ್ನುವಂಥದ್ದು. ಕೆಲವೊಬ್ಬರು ದಿನ ಕೂಡ ಮೀಟ್ ಮಾಡ್ತೀರಾ, ಆದರೆ ಕೆಲವೊಬ್ಬರು ತುಂಬ ದಿನಗಳ ನಂತರ ಮೀಟ್ ಮಾಡುವಂಥದ್ದು. 1 ವೀಕ್ ಇರ್ಬೋದು, 1 ಮಂತ್ ಇರ್ಬೋದು. ಈ ರೀತಿ ಕೆಲವೊಬ್ಬರು ಯಾವಾಗಲೂ ಒಂದು ಸಲ ನೋಡಿರ್ತೀರಾ ಅಥವಾ ಮಧ್ಯೆ ಯಾವಾಗಲಾದರೂ ಮೀಟ್ ಮಾಡಿರ್ತೀರಾ. ಈ ರೀತಿ ಎಲ್ಲ ಇರುವಂಥ ಸಾಧ್ಯತೆ ಹೆಚ್ಚಿದೆ. ಆದರೆ ನಿಮ್ಮ ನೆನಪು ಸದಾ ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ದೂರದಿಂದ ಅವರು ಎಲ್ಲವನ್ನ ತಿಳ್ಕೊಳ್ತಾ ಇದ್ದಾರೆ. ಎಷ್ಟೇ ದೂರ ಇದ್ದರೂ ಕೂಡ ನಿಮ್ಮ ಬಗ್ಗೆ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ನಿಮ್ಮ ಜೊತೆ ತುಂಬ ಸಂತೋಷವಾಗಿರಬೇಕು ಅಂತ ಬಯಸುವಂತಹವರು ಆಗಿದ್ದಾರೆ ಅನ್ನುವಂತಹದ್ದು. ಯಾಕಂದರೆ ನೀವು ಕೂಡ ಅವರಿಗೆ ಉತ್ತಮವಾದ ಪ್ರೀತಿಯನ್ನು ಕೊಡ್ತೀರಾ, ಹಾಗೆ ಅವರ ಜೊತೆ ತುಂಬ ಉತ್ತಮವಾದ ಬಾಂಧವ್ಯವನ್ನು ಹೊಂದ್ತೀರಾ ಅನ್ನುವಂತಹದ್ದು ಆ ನಂಬಿಕೆ ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ನಿಮ್ಮ ಜೊತೆ ಸಂತೋಷವಾಗಿರಬೇಕು ಅಂತ ಬಯಸ್ತಾರೆ, ಹಾಗೆ ನೀವು ಜೊತೆಯಾಗಿದ್ದರೆ ಅವರ ಜೀವನ ತುಂಬ ಸಂತೋಷಕರವಾಗಿರುತ್ತೆ ಅನ್ನುವಂತಹದ್ದನ್ನು ಕೂಡ ಅವರ ಮನಸ್ಸಿನಲ್ಲಿ ಇದೆ. ನಿಮ್ಮನ್ನು ನೋಡಿದಾಗ ಈ ಎಲ್ಲ ಭಾವನೆಗಳು ಕೂಡ ಅವರಲ್ಲಿ ಬಂದಿದೆ. ಹಾಗೆ ನೀವು ಎಲ್ಲರ ಜೊತೆಯಲ್ಲೂ ಕೂಡ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ. ಆ ಕಾರಣದಿಂದಲೂ ಕೂಡ ಬಹಳಷ್ಟು ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಬಂದಿದೆ. ಆ ಕಾರಣದಿಂದ ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಪ್ರೀತಿ ಅನ್ನುವಂತಹದ್ದು ಕೂಡ ಇದೆ. ಕೆಲವೊಬ್ಬರು ಇಲ್ಲಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನುವಂತಹದ್ದು ಇದೆ, ಹೆಚ್ಚಾಗಿ ಇಲ್ಲಿ ಪ್ರೀತಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ಮ್ಯಾರೇಜ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ, ಪ್ರೀತಿಸಬೇಕು ಅನ್ನುವಂಥದ್ದು ಇದೆ. ಕೆಲವೊಬ್ಬರಿಗೆ ಇಲ್ಲಿ ಫ್ರೆಂಡ್ ಆಗಬೇಕು ಅನ್ನುವಂತಹದ್ದು ಕೂಡ ಇದೆ, ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡಬೇಕು ನಿಮ್ಮ ಜೊತೆ ಅನ್ನುವಂತಹದ್ದು ಇದೆ. ಸೊ ನಿಮ್ಮನ್ನು ಕೆಲವೊಬ್ಬರು ಇಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದಾರೆ, ಆದರೆ ನಿಮಗೆ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಹತ್ತಿರದಿಂದ ಕೆಲವೊಬ್ಬರು ಗಮನಿಸ್ತಾ ಇದ್ದಾರೆ. ನಿಮಗೆ ಹೆಚ್ಚಾಗಿ ಕೆಲವೊಬ್ಬರು ಇಲ್ಲಿ ತುಂಬ ಕ್ಲೋಸ್ ಆಗಿರುವಂತಹವರು ಕೂಡ ಇದ್ದಾರೆ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದಿದೆ, ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಕೂಡ ಇದೆ. ಆದರೆ ನಿಮಗೆ ಅದೆಲ್ಲೋ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಇಲ್ಲಿ ಗೊತ್ತಿದೆ, ಕೆಲವೊಬ್ಬರಿಗೆ ಆ ವಿಚಾರ ಗೊತ್ತಿಲ್ಲ. ನೀವು ಫ್ರೆಂಡ್ಸೇ ಅಂತ ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಕೂಡ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇದಿಷ್ಟು ನಿಮ್ಮ ಮೇಲೆ ಯಾರು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ, ನಿಮ್ಮ ಮೇಲೆ ಯಾರಿಗೆ ಕಣ್ಣಿದೆ ಅನ್ನುವಂತಹದ್ದು, ಯಾರು ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ ಅನ್ನುವಂತಹ ರೀಡಿಂಗ್ ಆಗಿದೆ ಇದು ಜನರಲ್ ರೀಡಿಂಗ್. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.